ಫುಟ್ಪಾತ್ ಒತ್ತುವರಿ ತೆರವಾದಂತಹ ಜಾಗದಲ್ಲೇ ವ್ಯಾಪಾರಸ್ಥರು ಮತ್ತೆ ವ್ಯಾಪಾರವನ್ನ ಶುರು ಮಾಡಿದ್ದಾರೆ. ಮೊನ್ನೆಯಷ್ಟೇ ಮುನಿರೆಡ್ಡಿಪಾಳ್ಯದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಈಗ ಇವತ್ತು ಅದೇ ಜಾಗದಲ್ಲಿ ಮತ್ತೆ ಅಂಗಡಿಯನ್ನ ಇಟ್ಟು ವ್ಯಾಪಾರವನ್ನ ಶುರು ಮಾಡಿದ್ದಾರೆ ವ್ಯಾಪಾರಸ್ಥರು. ಒತ್ತುವರಿ ತೆರವಾದ್ರು ಹೇಳಿದ್ರು ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ ಈ ಮಾಲೀಕರು. ಫುಟ್ಪಾತ್ ಒತ್ತುವರಿ ತೆರವಿಗೆ ಜನಸಾಮಾನ್ಯರು ಹಾಗೂ ವ್ಯಾಪಾರಸ್ಥರಲ್ಲಿ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. 2 ದಿನ ಹಿಂದೆ ಎಲ್ಲ ತೆಗೆಸಿದ್ರು, ಮತ್ತೆ ಯಥಾಸ್ಥಿತಿ ತಂದೆ ತಿರ್ಗಾ ಫುಟ್ಪಾತ್ಗಳಿಗೆ ಗಾಡಿಗಳು ಹಾಕ್ಕೊಂಡಾರೆ. ಅಷ್ಟೇ ಮುಗಿತಾ ಇವ್ರದ್ದು ಜಿ ಪಿ ಅವ್ರದ್ದು ಸ್ವಚ್ಛ ಮಾಡಿ 1-2 ದಿನ ಅಷ್ಟೇನಾ ನೋಡ್ರಿ. ಇವ್ರಿಗೆಲ್ಲ ಹಿಂಗೆ ಬಿಟ್ಟರೆ ರೋಡ್ಗೂ ಹಾಕೋತಾರೆ, ನಾಳೆ ಜನಗಳ ಪ್ರಾಣ ಹೋಗ್ತದೆ, ಕಾಲಕ್ಕೆ ಹೋಗ್ತದೆ. ಇವ್ರು ದುಡಿಮೆ ಮಾಡ್ಕೋತಾರೆ ಅಷ್ಟೇ. ಇವ್ರದ್ದೆಲ್ಲ ಬರಬೇಕು, ನೀವು ಟ್ರ್ಯಾಕ್ಟ್ರು ಲಾರಿಗಳು ತಂದು ಗಾಡಿಗಳನ್ನ ತುಂಬ್ಕೊಂಡು ಹೋಗ್ಬೇಕು, ಅವಾಗ ಇವರೆಲ್ಲ ಬುದ್ಧಿ ಕಲಿಯೋದು. ನೋಡಿ, ಆ ಕಡೆ ಫುಟ್ಪಾತ್ ಹಾಕ್ಕೊಂಡಾರೆ, ಈ ಕಡೆ ರೋಡ್ಗೂ ಹಾಕ್ಕೊಂಡಾರೆ. ಎಲ್ಲಿ ನೋಡಿ, ಈ ವಯಸ್ಸಾದಂಥ ಅಜ್ಜಿ ಒಬ್ಬರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ ನೋಡಿ, ಗಾಡಿನ ಬರ್ತೈತೆ, ಬುದ್ಧಿ ಅವ್ರ ಕಾಲಕ್ಕೆ ಹೋಯ್ತೋ ಇಲ್ಲ ಪ್ರಾಣನೇ ಹೋಯ್ತೋ, ಯಾರು ಹೊಣೆ? ಅಧಿಕಾರಿಗಳು ಇವರು ಕೂಡ 10 ರೂಪಾಯಿ 20 ರೂಪಾಯಿ ಭಿಕ್ಷೆ ಬೇಡ್ಕೊಂಡು ಇವತ್ತು ಜನಗಳ ಪ್ರಾಣಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಯಥಾಸ್ಥಿತಿ ಹಿಂಗೆ ಆಗೋಯ್ತದೆ. 2 ದಿನ ಅಂದರೆ ಸ್ವಚ್ಛ ಮಾಡಿದ್ದು ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಇದು ಬಂದು ಮುನಿರೆಡ್ಡಿಪಾಳ್ಯ JC ನಗರ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಆರಾಮಾಗಿ ಇವರ ಅಪ್ಪಂದಿರ್ದು ರಸ್ತೆಗಳ ಥರ ಹಾಕೊಂಡು ಕುತ್ಕೊಂಡ್ಬಿಡೋರೆ. ಇನ್ನೂ ಏನು ಮಾಡ್ಬೇಕಂತ ಇದ್ದಾರೆ ಬೆಂಗಳೂರು ಒಂದು ತೋಟದ ಛತ್ರ ಆಗ್ಬಿಡೈತೆ. ಹೇಳೋರಿಲ್ಲ ಕೇಳೋರಿಲ್ಲ ನೋಡಿ. ಇವ್ರಿಗೆಲ್ಲ ಏನು ಮಾಡಬೇಕು ಅಂದರೆ, ನೀವು ನಾನು ಹೇಳೋದು ಕೇಳಿ, ಇವ್ರಿಗೆಲ್ಲ ಹಿಂಗೆ ಬಿಟ್ಟರೆ ಆಗಲ್ಲ. ಲಾರಿ ತಗೊಂಬಂದು ತುಂಬ್ಕೊಂಡು ಎತ್ಕೊಂಡು ಹೋಗ್ತಾರೆ. 1 ವಾರ 1 ತಿಂಗಳು ಇವ್ರಿಗೆ ಆ ಥರ ಮಾಡಿ ಆಮೇಲೆ ಯಾರೂ ಹಾಕಲ್ಲ. ಸುಮ್ಮನೆ ಬಂದು ಇವ್ರಿಗೆ ಎದುರಿಸಿ ಎತ್ತು ಅಂದರೆ ನೀವು ಮುಂದೆ ಬಂದಾಗ ತೆಗಿತಾರೆ, ನೀವು ಹೋಗ್ತಾ ಇದ್ದಂಗೆ ತಿರ್ಗಾ ಅರ್ಧ ಗಂಟೆ ಬಿಟ್ಟು ತಿರ್ಗಾ ಅಂದೇ ತಂದು ಹಾಕ್ಕೊಳ್ತಾರೆ ನೋಡಿ. ಇವ್ರು ಯಾರೋ ಅಷ್ಟಕ್ಕೆ ಯಾರೋ ಕನ್ನಡಿಗರಲ್ಲ, ಇವ್ರು ಯಾರೋ ಒಬ್ಬರು ಕನ್ನಡಿಗರಲ್ಲ. ಎಲ್ಲ ವಲಸೆ ಬಂದಿರೋ ಬೆರಕೆ ನನ್ನ ಮಕ್ಳು ಇವರೆಲ್ಲ. ಇವ್ರು ಬಂದು ನಮ್ಮ ಬೆಂಗಳೂರನ್ನ ಹಾಳು ಮಾಡಿ ಹದಿಗೆಟ್ಟು ಸಿಗ್ತಾವ್ರೆ ನೋಡಿ. ಯಾವನ ಅಂಗಡಿ ಐತೆ, ಇವಂದು ಅಂಗಡಿ ಇದ್ರೂ ಕೂಡ ಇಲ್ಲಿ ಶಾಲೆ ಐತೆ. ಆ ಶಾಲೆ ಇದ್ರೂ ಕೂಡ ಇಲ್ಲಿ ನೋಡಿ, ಮಕ್ಕಳು ಬಂದವರು ಫುಟ್ಪಾತಲ್ಲಿ ಎಲ್ಲಿ ಓಡಾಡಬೇಕು. ಒಂದು ಒಳಗಡೆ ಅಂಗಡಿ ಇದ್ರೂ ಕೂಡ ತಂದೆ ಆಚೆ ನೋಡಿ. ಜನ ಮಕ್ಕಳು ಎಲ್ಲ ರಸ್ತೆಯಲ್ಲಿ ಓಡಾಡಬೇಕು ನೋಡಿ. 2 ದಿನಕ್ಕೆ ಇವ್ರದ್ದು ಆಟ ಮುಗೀತು. ಯಥಾಸ್ಥಿತಿಯಾಗಿ ತಿರ್ಗಾ ತಂದು ಫುಟ್ಪಾತ್ಗಳೆಲ್ಲ ಹಾಕೊಂಡು ಕೂತಾರೆ. 2 ದಿನ ಹಿಂದೆ GP ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.